ವೆಲ್ಕಮ್ ಟು ಸ್ಮಾರ್ಟ್ ಕ್ಲಾಸ್ ವಿದ್ಯಾರ್ಥಿಗಳು. ನಾವು ನಿಮ್ಮ 7ನೇ ತರಗತಿಯ ಗಣಿತ ಭಾಗ 1ರ 4ನೇ ಒಂದು ಅಧ್ಯಾಯ ಸರಳ ಸಮೀಕರಣಗಳು ಈ ಅಧ್ಯಾಯವನ್ನು ತಿಳಿದುಕೊಳ್ತಾ ಇದೀವಿ. ಈಗಾಗಲೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ 4.1, 4.2 ಕಂಪ್ಲೀಟ್ ಆಗಿ ನಮ್ಮ ಚಾನೆಲ್ ನಲ್ಲಿ ಇದೆ. ಅವುಗಳ ವಿಡಿಯೋಗಳ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇದೆ, ಅಲ್ಲಿಂದ ಹೋಗಿ ತಾವು ನೋಡ್ಕೋಬಹುದು. ವಿದ್ಯಾರ್ಥಿಗಳು ತಮ್ಮೆಲ್ಲ ತಿಳಿದಿರುವಂತೆ ನಮ್ಮ ಒಂದು ಚಾನೆಲ್ ಈಗ ನಾವು ಅಭ್ಯಾಸ 4.3 ಸಾಲ್ವ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಇದು ಅಭ್ಯಾಸ 4.3ಕ್ಕೆ ಸಂಬಂಧಪಟ್ಟಂತ ಕೊನೆಯ ವಿಡಿಯೋ. ಇದರ ನಂತರ ಅಭ್ಯಾಸ 4.4 ಪ್ರಾರಂಭ ಆಗುವುದು. ಸೊ ಇಂಥ ಬಹಳಷ್ಟು ವಿಡಿಯೋಗಳು ನಿಮ್ಮ 7ನೇ ತರಗತಿ, 8ನೇ ತರಗತಿ ಹಾಗೂ 6ನೇ ತರಗತಿ ಅಲ್ಲದೆ 10ನೇ ತರಗತಿ ಗಣಿತ ಹಾಗೂ ವಿಜ್ಞಾನದ ಬಹಳಷ್ಟು ವಿಡಿಯೋಗಳು ಬರ್ತಾ ಇರುತ್ತವೆ. ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ. ಬನ್ನಿ ಇವತ್ತು ಈ ಅಭ್ಯಾಸ 4.3ರ ಕೊನೆಯ ಪ್ರಶ್ನೆಯನ್ನ ತಿಳಿದುಕೊಳ್ಳೋಣ. ತಾವೆಲ್ಲ ಸ್ಕ್ರೀನ್ ಮೇಲೆ ನೋಡಬಹುದು ನಿಮ್ಮ 7ನೇ ತರಗತಿಯ 4ನೇ ಒಂದು ಅಧ್ಯಾಯ ಸರಳ ಸಮೀಕರಣಗಳು ಅಭ್ಯಾಸ 4.3. ಓಕೆ, 4ನೇ ಒಂದು ಮುಖ್ಯ ಪ್ರಶ್ನೆ. ಸೊ ಈ 4ನೇ ಮುಖ್ಯ ಪ್ರಶ್ನೆಯಲ್ಲಿ 2 ಉಪ ಪ್ರಶ್ನೆಗಳಿವೆ. ಒಂದೊಂದೇ ಪ್ರಶ್ನೆಯನ್ನ ಬಿಡಿಸಿಕೊಳ್ಳೋಣ. ಮೊದಲನೇ ಒಂದು ಪ್ರಶ್ನೆ ಎಕ್ಸ್ ಈಕ್ವಲ್ ಟು 2 ಅಂತ ಇಲ್ಲಿ ಒಂದು ಭಾಗವನ್ನ ನೀಡಲಾಗಿದೆ. ಎಕ್ಸ್ ಈಕ್ವಲ್ ಟು 2 ಇದರಿಂದ ಆರಂಭಿಸಿ 3 ಸಮೀಕರಣಗಳನ್ನ ರಚಿಸಿ ಅಂತ ಇಲ್ಲಿ ಕೇಳಲಾಗಿದೆ ವಿದ್ಯಾರ್ಥಿಗಳು. ಸೊ ತಾವು ಈಗಾಗಲೇ ಏನು ಅಭ್ಯಾಸ 4.1, 4.2 ಹಾಗೂ 4.3ರ ಹಿಂದಿನ ಒಂದು ವಿಡಿಯೋಗಳಲ್ಲಿ ಏನು ಸಮಸ್ಯೆ ತಿಳ್ಕೊಂಡಿದ್ರಲ್ಲ, ಇದು ಆ ಪ್ರಕಾರ ಎಲ್ಲ ಸ್ವಲ್ಪ ಡಿಫ್ರೆಂಟ್. ಸೊ ಹಿಂದಿನ ಎಲ್ಲ ಒಂದು ಪ್ರಶ್ನೆಗಳಲ್ಲಿ ಒಂದು ಸಮೀಕರಣ ನೀಡಿ ಅದನ್ನ ಬಿಡಿಸಲಿಕ್ಕೆ ತಮಗೆ ಹೇಳಲಾಗಿತ್ತು. ಆದ್ರೆ ಇಲ್ಲಿ ಸಮೀಕರಣ ಬಿಡಿಸಿ ಅದರ ಉತ್ತರಾನೇ ನೀಡಲಾಗಿದೆ. ನೋಡಿ ಇಲ್ಲಿ ಎಕ್ಸ್ ಈಕ್ವಲ್ ಟು 2. ಈಗ ಇದನ್ನ ಬಳಸಿಕೊಂಡು ನಾವು ಒಂದು ಸಮೀಕರಣವನ್ನ ರಚಿಸಬೇಕು. ಸೊ ಇಲ್ಲಿ ನಾವು ಒಂದು ಸಜೆಷನ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳೇ. ಅದೇನಪ್ಪಾ ಅಂತಂದ್ರೆ, ತಾವು ಇಲ್ಲಿ ಈ ಒಂದು ಪ್ರಶ್ನೆ ಉತ್ತರವನ್ನು ನಾನು ಬಿಡಿಸಿದ ಹಾಗೆಯೇ ಬಿಡಿಸಬೇಕು ಅಂತ ಏನು ಕಂಡೀಷನ್ ಇಲ್ಲ. ಇದು ತಮ್ಮ ವಿವೇಚನೆಗೆ ಬಿಟ್ಟಿತ್ತು. ನಾನು ಇಲ್ಲಿ ಜಸ್ಟ್ ಒಂದು ಸಿಂಪಲ್ ಆದಂತ ಒಂದು ಸಿಂಪಲ್ ಆದಂತ ಒಂದು ದಾರಿಯನ್ನು ತಮಗೆ ತೋರಿಸ್ತಾ ಇದ್ದೀನಿ. ಸೊ ಇದೇ ಪ್ರಕಾರ ಅಥವಾ ಇದನ್ನು ತಾವು ಬರೆದುಕೊಂಡ್ರು ಸಹ ಓಕೆನೆ. ಆದ್ರೆ ನನ್ನ ಸಜೆಷನ್, ಈ ಒಂದು ವಿಡಿಯೋನ ನೋಡಿ ಇದೇ ಪ್ರಕಾರ ತಾವು ತಮ್ಮ ಡಿಫ್ರೆಂಟ್ ಆದಂತ ಸಮೀಕರಣಗಳನ್ನ ರಚಿಸಿ ಪ್ರಯತ್ನ ಮಾಡಿ. ಸೊ ತಮ್ಗೇನಾದ್ರೂ ಡೌಟ್ ಬಂದ್ರೆ ಆ ಸಮೀಕರಣಗಳನ್ನ ಕಮೆಂಟ್ ನಲ್ಲಿ ತಿಳಿಸಿ, ನನಗೆ ಪ್ರಶ್ನೆ ಕೇಳಿ, ನಾನು ಅದು ಸರಿನೋ ತಪ್ಪ ಅಂತ ತಮಗೆ ತಿಳಿಸ್ತೀನಿ. ಓಕೆನಾ? ಬನ್ನಿ ಈಗ ಇದನ್ನ ತಿಳಿದುಕೊಳ್ಳೋಣ. ಸೊಲ್ಯೂಷನ್ ನೆನ್ಪಿಟ್ಕೊಳ್ಳಿ, ನಾವು 3 ಸಮೀಕರಣ ರಚಿಸಬೇಕು. ಓಕೆ, ಮೊದಲನೇ ಒಂದು ಸಮೀಕರಣ, ಇದನ್ನ ನಾವು ರೋಮನ್ ನಂಬರ್ 1 ಅಂತ ಕರೆಯೋಣ. ಸೊ ಇದು ಎಕ್ಸ್ ಈಕ್ವಲ್ ಟು 2. ಈಗ ಎಕ್ಸ್ ಈಕ್ವಲ್ ಟು 2 ಉಪಯೋಗಿಸಿಕೊಂಡೇ ನಾವು 3 ಸಮೀಕರಣ ರಚಿಸಬೇಕು. ಓಕೆ, ಈಗಾಗಲೇ ಹೇಳಿದಂತೆ ಇದು ತಮ್ಮ ವಿವೇಚನೆಗೆ ಬಿಟ್ಟಿದ್ದು. ನಾನು ಇಲ್ಲಿ ಯಾವ ಸ್ಟೆಪ್ ಅನ್ನು ಯೂಸ್ ಮಾಡ್ತೀನಿ, ಇದೇ ಸ್ಟೆಪ್ ಅನ್ನು ಯೂಸ್ ಮಾಡಬೇಕಂತ ಏನು ಕಂಡೀಷನ್ ಇಲ್ಲ. ನಾವು ಡಿಫ್ರೆಂಟ್ ಸ್ಟೆಪ್ ಗಳನ್ನು ಸಹ ಇಲ್ಲಿ ಯೂಸ್ ಮಾಡ್ಕೋಬಹುದು. ಸೊ ನಾನೇನ್ ಮಾಡ್ತೀನಪ್ಪ ಅಂತಂದ್ರೆ, 2 ಬದಿಯಲ್ಲಿ ನಾನು 5ರಿಂದ ಗುಣಾಕಾರ ಮಾಡ್ತೀನಿ. ಸೊ 2 ಬದಿಯಲ್ಲಿ 5ರಿಂದ ಗುಣಿಸಿ. ಓಕೆನಾ? ಸೊ ಈಗ ನೋಡಿ, 5ಅನ್ನು ಎಕ್ಸ್ ನ ಜೊತೆ ಗುಣಿಸಿದಾಗ ಇಲ್ಲಿ 5x ಬರುವುದು ಈಕ್ವಲ್ ಟು 5ಅನ್ನು 2ರ ಜೊತೆ ಗುಣಿಸಿ 5 ಗುಣಾಕಾರ 2 ಅದು 10. ತಿಳಿತಲ್ಲ ವಿದ್ಯಾರ್ಥಿಗಳೇ? ತಾವು ಇಲ್ಲಿಗೆ ಸ್ಟಾಪ್ ಮಾಡಿದ್ರು ಸಹ ಇದು ಒಂದು ಸಮೀಕರಣನೇ. ನಾವು ಇಲ್ಲೇ ಸ್ಟಾಪ್ ಮಾಡ್ಕೊಂಡು 2ನೇ ಒಂದು ಟ್ರೈಗೆ ಹೋಗಬಹುದು, ಅಥವಾ ಇದನ್ನು ಸ್ವಲ್ಪ ಬೆಳೆಸಿದರೆ ಇನ್ನೊಂದು ಸ್ಟೆಪ್ ಇಲ್ಲಿ ಬರ್ಕೋಬಹುದು. ಏನು? 2 ಬದಿಯಲ್ಲಿ 3ಅನ್ನು ಕೂಡಿಸಿ. ಈಗ ನೋಡಿ, ಇಲ್ಲಿ 5x ಅಂತ ಇದೆ. ಸೊ ಇದು 5x ಪ್ಲಸ್ 3, ಯಾಕೆಂದ್ರೆ 3ಅನ್ನು ಕೂಡಿಸಿ ಈಕ್ವಲ್ ಟು ಇಲ್ಲಿ 10 ಇದೆ ಪ್ಲಸ್ 3. ಸೊ ನೋಡಿ, 5x ಪ್ಲಸ್ 3 ಈಕ್ವಲ್ ಟು 10 ಪ್ಲಸ್ 3 ಎಷ್ಟು? 13. ಸೊ ಇದು ವಿದ್ಯಾರ್ಥಿಗಳೇ ಒಂದು ಸಮೀಕರಣ. ನೋಡಿ, ಜಸ್ಟ್ x ಈಕ್ವಲ್ ಟು 2 ಉಪಯೋಗಿಸ್ಕೊಂಡ್ಬಿಟ್ಟು ನಾವು ಒಂದು ಸಮೀಕರಣವನ್ನು ರಚಿಸ್ಬಿಟ್ವಿ. ತಿಳಿತಲ್ಲ? ಸೊ ನಾನಿಲ್ಲಿ 5ರಿಂದ ಗುಣಿಸಿದೀನಿ, ತಾವು 2ರಿಂದ ಗುಣಿಸ್ಕೊಳ್ಳಿ, 10ರಿಂದ ಗುಣಿಸ್ಕೊಳ್ಳಿ, ಯಾವುದೇ ಸಂಖ್ಯೆನ ಗುಣಿಸ್ಕೊಳ್ಳಿ. ಅದೇ ಪ್ರಕಾರ ಇಲ್ಲಿ 3ಅನ್ನ ಕೂಡಿಸಿದೀನಿ, ತಾವು ಇಲ್ಲಿ 3ಅನ್ನ ಮೈನಸ್ ಮಾಡ್ಕೋಬಹುದು, 10ಅನ್ನ ಕೂಡಿಸ್ಕೋಬಹುದು, ಯಾವುದೇ ಸಂಖ್ಯೆ ತೆಗೆದುಕೊಳ್ಳಿ. ಕೊನೆಗೆ ತಮಗೆ ಸಹ ಒಂದು ಈ ರೀತಿ ಸಮೀಕರಣ ದೊರೆಯುವುದು. ತಿಳಿತಲ್ಲ? ಸೊ ಇದು 3 ಸಮೀಕರಣಗಳಲ್ಲಿ ಮೊದಲನೇ ಸಮೀಕರಣ. ಇದೇ ರೀತಿ ಈಗ 2ನೇ ಸಮೀಕರಣ ರಚಿಸ್ಕೊಳ್ಳೋಣ. ಬನ್ನಿ. ಸೊ 2ನೆಯ ಸಮೀಕರಣ ಮತ್ತೆ ಎಕ್ಸ್ ಈಕ್ವಲ್ ಟು 2 ಅಂತ ಇಲ್ಲಿ ನೀಡಲಾಗಿದೆ. ಮತ್ತೆ ವಿದ್ಯಾರ್ಥಿ, ನಾನು ಮಾಡ್ತೀನಿ ಈ ಬಾರಿ 2 ಬದಿಲಿ 2ರಿಂದ ಗುಣಿಸಿ ಅಂತ ಬರ್ಕೋತೀನಿ. 2
ಬದಿಯಲ್ಲಿ 2ರಿಂದ ಗುಣಿಸಿ. ಓಕೆ, ಈಗ ನೋಡಿ 2 ಗುಣಾಕಾರ x, ಇದು 2x ಆಯ್ತು. ಮತ್ತೆ ಇಲ್ಲಿ ಸಹ 2ರಿಂದ ಗುಣಿಸಬೇಕು. 2 ಗುಣಾಕಾರ 2, ಇದು 4. ಇದು ಸಹ ಒಂದು ಸಮೀಕರಣನೇ. ಮತ್ತೊಂದು ಸ್ಟೆಪ್ ನ ಮಾಡ್ಕೊಂಡು ಒಂದು ಒಳ್ಳೆ ಸಮೀಕರಣ ಪಡ್ಕೊಳ್ಳೋಣ. ಇಲ್ಲಿದೆ ನೋಡಿ, 2 ಬದಿಯಲ್ಲಿ 3 ಕೂಡಿಸಿ. ಸೊ ನಾನು ಮಾಡ್ತೀನಿ ಈ ಬಾರಿ 2 ಬದಿಯಲ್ಲಿ 3 ಕಳೆಯಿರಿ ಅಂತ ತೆಗೆದುಕೋತೀನಿ. ಈಗ ನೋಡಿ, ಇಲ್ಲಿ 2x ಇದೆ, 2x 3 ಕಳೆಯಬೇಕು. ಸೊ -3 ಈಕ್ವಲ್ ಟು ಇಲ್ಲಿ 4 ಇದೆ, 3 ಕಳೆಯಿರಿ -3. ಸೊ 2x -3 ಇದನ್ನ ಹಾಗೆ ಬರ್ಕೊಳ್ಳಿ ಈಕ್ವಲ್ ಟು 4ರಲ್ಲಿ 3 ಕಳೆದರೆ 1. ಇದು ನೋಡಿ ವಿದ್ಯಾರ್ಥಿಗಳೇ, ಎರಡನೆಯ ಒಂದು ಸಮೀಕರಣ. ಸೊ ತಿಳಿತಲ್ಲ, ತಮ್ಗೆ ಯಾವ ಸ್ಟೆಪ್ ಈಸಿ ಅನ್ಸಿತ್ತು ಅಥವಾ ಯಾವ ಸಂಖ್ಯೆ ತಮ್ಗೆ ಇಷ್ಟ ಆಗುತ್ತೋ ಆ ಸಂಖ್ಯೆ ತೆಗೆದುಕೊಂಡು ತಾವಿಲ್ಲಿ ಕೂಡಿಸಿ, ಕಳೆಯಿರಿ, ಭಾಗಾಕಾರ ಯಾವುದೇ ಕ್ರಿಯೆ ಮಾಡ್ಕೊಂಡ್ಬಿಟ್ಟು ಈ ರೀತಿ ಸಮೀಕರಣ ರಚಿಸ್ಕೋಬೇಕು. ಸೊ ಈಗ ನಮಗೆ 2 ಸಮೀಕರಣಗಳು ದೊರೆತವು. ಈಗ ಮೂರನೇ ಸಮೀಕರಣ ಮತ್ತೆ x = 2 ಅಂತ ಬರ್ಕೊಳ್ಳಿ. ಈಗ 2 ಬದಿಯಲ್ಲಿ 5 ಈ ಬಾರಿ ನಾನು ಮಾಡ್ತೀನಿ ಗುಣಿಸಿ ಅಂತ ತೆಗೆದುಕೊಳ್ಳೋದಿಲ್ಲ, ಈ ಬಾರಿ ಕೂಡಿಸಿ ಅಂತ ಬರಿತೀನಿ. ಕೂಡಿಸಿ. ಈಗ ನೋಡಿ ಏನಾಗುವುದು, ಇಲ್ಲಿ x ಇದೆ, 5 ಕೂಡಿಸ್ಕೋಬೇಕು. ಸೊ x + 5 = 2 ಇದೆ. ಇಲ್ಲೂ ಸಹ 5 ಕೂಡಿಸಿ. ಈಗ ನೋಡಿ, x + 5 = 2 + 5 ಎಷ್ಟು? 7. ಇದು ಸಹ ವಿದ್ಯಾರ್ಥಿಗಳೇ ಒಂದು ಸಮೀಕರಣ. ಸೊ ಈ ರೀತಿ ಯಾವುದೇ ಒಂದು ಆಪರೇಷನ್ ಅಂದ್ರೆ ಗುಣಾಕಾರ, ಸಂಕಲನ, ಭಾಗಾಕಾರ, ವ್ಯವಕಲನ ಯಾವುದೇ ಒಂದು ಆಪರೇಷನ್ ಮಾಡ್ಕೊಂಡ್ಬಿಟ್ಟು ಸೊ ತಾವು ಈ ರೀತಿ ಇಕ್ವೇಶನ್ಸ್ ಗಳನ್ನ ಅಂದ್ರೆ ಸಮೀಕರಣಗಳನ್ನ ತಾವಿಲ್ಲಿ ರಚಿಸಬಹುದು. ಈತಲ್ಲ ಒಂದು ಐಡಿಯಾ ತಮಗೆ ಬಂದಿರಬಹುದು, ಹೌದು? ಸೊ ಈಗ ಈ 4ನೇ ಮುಖ್ಯ ಪ್ರಶ್ನೆಯಲ್ಲಿ 2ನೇ ಸಮಸ್ಯೆ ಇದೆ, ಅದನ್ನು ಸಹ ಇದೇ ಪ್ರಕಾರ ಟ್ರೈ ಮಾಡೋಣ ಬನ್ನಿ. ಸೊ ಈಗ ವಿದ್ಯಾರ್ಥಿಗಳು ಈ 4ನೇ ಮುಖ್ಯ ಪ್ರಶ್ನೆ 2ನೇ ಪ್ರಶ್ನೆ x = -2. ಹಿಂದಿನ ಒಂದು ಸಮಸ್ಯೆಯಲ್ಲಿ +2 ನೀಡಿದ್ರು, ಈಗ -2 ನೀಡಲಾಗಿದೆ. ಸೊ ಸೊಲ್ಯೂಷನ್ ಮೊದಲನೇ ಒಂದು ಸಮೀಕರಣ ಬರ್ಕೊಳ್ಳೋಣ. ಏನು, x = -2 ಅಂತ ನೀಡಲಾಗಿದೆ. ಸೊ ಏನ್ ಮಾಡೋಣ, 2 ಬದಿಯಲ್ಲಿ 3 ಕೂಡಿಸಿ ಅಂತ ತೆಗೆದುಕೊಳ್ಳಿ. ಈಗ ನೋಡಿ, ಇಲ್ಲಿ x ಇದೆ, 3 ಕೂಡಿಸ್ಕೋಬೇಕು. ಸೊ +3 = ಈ -2 ಹಾಗೆ ಇರಲಿ. ಇಲ್ಲಿ ಸಹ +3 ಕೂಡಿಸ್ಕೊಳ್ಳಿ. ನೋಡಿ, 2 ಬದಿಯಲ್ಲಿ 3 ಕೂಡಿಸ್ಕೊಳ್ತಾ ಇದ್ದೀವಿ. ಸೊ ಈಗ x + 3 ಅದನ್ನ ಹಾಗೆ ಬರ್ಕೊಳ್ಳಿ. ಈಗ -2 +3 ಎರಡು ಸಂಖ್ಯೆಗಳು ಬೇರೆ ಚಿಹ್ನೆ ಹೊಂದಿವೆ. ಸೊ ಸಂಖ್ಯೆಗಳು ಬೇರೆ ಚಿಹ್ನೆ ಹೊಂದಿದಾಗ ನಾವು ಅವುಗಳನ್ನ ಮೈನಸ್ ಮಾಡ್ಕೋತೀವಿ. ಸೊ 3ರಲ್ಲಿ 2 ಕಳೆದರೆ ಇದು 1 ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್. ಸೊ ಇಲ್ಲಿ ಪ್ಲಸ್ ಬರುವುದು. ಇದರರ್ಥ ಇದು ಸಹ ಒಂದು ಸಮೀಕರಣ. ತಿಳಿತಲ್ಲ ವಿದ್ಯಾರ್ಥಿಗಳೇ? ಈಗ 2ನೇ ಸಮೀಕರಣ ರಚಿಸ್ಕೊಳ್ಳೋಣ ಬನ್ನಿ. ಕೊಟ್ಟಂತ ಒಂದು ಬೆಲೆ x = -2. ಈ ಬಾರಿ ಏನ್ ಮಾಡೋಣ, 2 ಬದಿಯಲ್ಲಿ 4ರಿಂದ ಗುಣಿಸಿ ಅಂತ ತೆಗೆದುಕೊಳ್ಳೋಣ. 4ರಿಂದ ಗುಣಿಸಿ. ಓಕೆ, ಈಗ ಇದು 4ರಿಂದ ಗುಣಿಸಿದಾಗ 4 × x 4x = 4 ಗುಣಾಕಾರ -2 ವಿದ್ಯಾರ್ಥಿಗಳೇ. 4 ಗುಣಾಕಾರ 2 ಇದು 8. ಮಾನಸ್ ಚಿಹ್ನೆ ಮರಿಬೇಡಿ, ಹಾಗೆ ಬರ್ಕೊಳ್ಳಿ. ಇದು ಸಹ ಒಂದು ಸಮೀಕರಣನೇ. ತಾವು ನೋಡಿರ್ಬೋದು 4.1ರಲ್ಲಿ ಇಂಥ ಸಮೀಕರಣಗಳು ಇದ್ದು, ಹೌದಲ್ಲ? ಇನ್ನು ಕೊನೆಯ ಸಮೀಕರಣ ಕೊಟ್ಟಿರುವುದು x = -2. ಈಗ 2 ಬದಿಯಲ್ಲಿ ನಾವು ಹಿಂದಿನ ಎಲ್ಲಾ ಸಮಸ್ಯೆಗಳಲ್ಲಿ ಗುಣಿಸಿ, ಕೂಡಿಸಿ, ವ್ಯವಕಲನ ಮಾಡಿ ಈ ರೀತಿ ಮಾಡಿದೀವಿ. ಚೆನ್ನಾಗಿ ಮಾಡೋಣ, ಭಾಗಾಕಾರ ಮಾಡ್ಕೊಳ್ಳೋಣ. 2 ಬದಿಯಲ್ಲಿ 4ರಿಂದ ಭಾಗಿಸಿ ಅಂತ ತೆಗೆದುಕೊಳ್ಳೋಣ. ಈಗ ನೋಡಿ, ಇಲ್ಲಿ x ಇದೆ, 4ರಿಂದ ಭಾಗಿಸಿ /4 ಆಗುವುದು. ಇಲ್ಲಿ -2 ಇದೆ, 4ರಿಂದ ಭಾಗಿಸಿ /4. ನೋಡಿ, ಈಗ ಇಲ್ಲಿ ಭಾಗ ಆಗುವಂತ ಚಾನ್ಸಸ್ ಇದೆಯಲ್ಲ. ಸೊ 2ರ ಮಗ್ಗಿಲಿ 2 1ರಿಂದ 4 2ರಿಂದ.
ಸೊ ಆದ್ದರಿಂದ ಎಕ್ಸ್ ಅಪಾನ್ 4 ಈಕ್ವಲ್ ಟು ಇದು ಮೈನಸ್ ಇಲ್ಲಿ ಅಂಶದಲ್ಲಿ 1 ಇದೆ, ಛೇದದಲ್ಲಿ 2 ಇದೆ. ಇದು ಸಹ ವಿದ್ಯಾರ್ಥಿಗಳೇ ಒಂದು ಸಮೀಕರಣನೇ. ತೀತಲ ವಿದ್ಯಾರ್ಥಿಗಳೇ, ಸೊ ಈ ಪ್ರಕಾರ ತಾವು ಎಷ್ಟು ಬೇಕಾದಷ್ಟು ಸಮೀಕರಣಗಳ ರೆಡಿ ಮಾಡ್ಕೋಬಹುದು. ಸೊ ಇಂತಹ ಸಮೀಕರಣಗಳನ್ನ ಪದೇ ಪದೇ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ, ಐಡಿಯಾವನ್ನ ಪಡ್ಕೊಂಡ್ಬಿಡಿ. ಇಂತಹ ಬೇರೆ ಸಮೀಕರಣಗಳನ್ನ ಟ್ರೈ ಮಾಡ್ಕೊಂಡ್ಬಿಟ್ಟು ಅವುಗಳ ಉತ್ತರ ತಾವು ನನಗೆ ಕಮೆಂಟ್ ನಲ್ಲಿ ತಿಳಿಸಬಹುದು. ಓಕೆ, ಸೊ ಇದರೊಂದಿಗೆ ನಾವು ಅಭ್ಯಾಸ 4.3 ಕಂಪ್ಲೀಟ್ ಆಗಿ ಬಿಡಿಸ್ಕೊಂಡ್ ಬಿಟ್ಟಿದ್ದೀವಿ. ಸೊ ಇನ್ನು ಮುಂದಿನ ವಿಡಿಯೋದಿಂದ ನಮ್ಮ ಚಾನೆಲ್ ನಲ್ಲಿ ಅಭ್ಯಾಸ 4.4 ಪ್ರಾರಂಭ ಆಗೋದು ನೋಡಿ. ಸೊ ಇಂಥ ಬಹಳಷ್ಟು ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ. ಸೊ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.